My dear students, today we shall discuss with the poem Water, written by Chellapalli Swaruparani. So here water is a poem that explores the countless forms of social discrimination and injustice. ಇವರು ತೆಲುಗಿನ ಖ್ಯಾತ ಕವಯಿತ್ರಿಯವರು ಚೆಲ್ಲಪಲ್ಲಿ ಸ್ವರೂಪರಾಣಿ. ಸೊ ನಾವೀಗ poem ಡಿಸ್ಕಸ್ ಮಾಡೋಣ. Just as the water knows the ground's incline, it knows the generation's old strife between the village and the vada. Like the dampness on the well's edge that never dries, it knows that untouchability never disappears. ಹಾಗಂದರೆ ಈ ನೀರಿಗೆ ಭೂಮಿಯ ಇಳಿಜಾರು ಹೇಗೆ ಗೊತ್ತೋ ಹಾಗೆಯೇ ಹಳೆಯ ತಲೆಮಾರುಗಳ ಹಳ್ಳಿ ಕೇರಿಗಳ ನಡುವಿನ ಹೋರಾಟವೂ ಅದಕ್ಕೆ ಗೊತ್ತು. ಹಾಗೆ ಲೈಕ್ ದ ಡ್ಯಾಂಪ್ನೆಸ್ ಆನ್ ದ ವೆಲ್ಸ್ ಎಡ್ಜ್ ದಟ್ ನೆವರ್ ಡ್ರೈಸ್, ಬಾವಿಯ ಅಂಚಿನಲ್ಲಿ ತೇವ ಎಂದೆಂದೂ ಒಣಗೋದಿಲ್ವೋ ಹಾಗೆ ಇಟ್ ನೋಸ್ ದಟ್ ಅನ್ಟಚಬಿಲಿಟಿ ನೆವರ್ ಡಿಸಪಿಯರ್ಸ್, ಎಂದೆಂದಿಗೂ ಈ ಅಸ್ಪೃಶ್ಯತೆ ಎನ್ನುವುದು ಮಾಯ ಆಗೋದಿಲ್ಲ ಅನ್ನೋದು ಕೂಡ ಈ ನೀರಿಗೆ ಗೊತ್ತು. ಇಲ್ಲಿ ನೀರನ್ನು ಅವರು ಒಂದು ಮೆಟಾಫಾರ್ ಆಗಿ ನೆರೇಟ್ ಮಾಡ್ತಾರೆ. ಒಂದು ನೀರನ್ನು ರೂಪಕವಾಗಿ ತಗೊಂಡು ಅದರ ಮೂಲಕ ಸಮಾಜದಲ್ಲಿರುವಂಥ ಇಂಜಸ್ಟಿಸ್ ಹೇಗಿತ್ತು, ಡಿಸ್ಕ್ರಿಮಿನೇಷನ್ನು ಅಂದರೆ ಜಾತಿಯ ಅಸ್ಪೃಶ್ಯತೆ, ಜಾತೀಯತೆ ಇವೆಲ್ಲ ಹೇಗಿದ್ವು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ದ ವಾಟರ್ ನೋಸ್ ಎವ್ರಿಥಿಂಗ್. ಇಟ್ ನೋಸ್ ದ ಡಿಫರೆನ್ಸ್ ಆಫ್ ರೇಸ್ ಬಿಟ್ವೀನ್ ದ ಸಮಾರಿಯಾ ವುಮನ್ ಆ್ಯಂಡ್ ದ ಜೀಸಸ್ ದ ಜ್ಯೂ. ಅಂದರೆ ಇಲ್ಲಿ ನೀರಿಗೆ ಎಲ್ಲ ಗೊತ್ತು. ಸಮಾರಿಯಾದ ಹೆಂಗಸು ಮತ್ತು ಯಹೂದಿ ಯೇಸುವಿನ ನಡುವಿನ ಕುಲದ ವ್ಯತ್ಯಾಸವೂ ಸಹ ಅದಕ್ಕೆ ಗೊತ್ತು. ಇಟ್ ಆಲ್ಸೋ ನೋಸ್ ದ ಸಬ್ಕ್ಯಾಸ್ಟ್ ಡಿಫರೆನ್ಸ್ ಬಿಟ್ವೀನ್ ಲೆದರ್ ಆ್ಯಂಡ್ ಸ್ಪೂಲ್. ಹಾಗೆ ಅದು ಚರ್ಮ ಮತ್ತು ತಕಲಿ ಅಂದರೆ ಚಮ್ಮಾರ ನೇಕಾರರ ನಡುವಿನ ಉಪಜಾತಿಗಳ ವ್ಯತ್ಯಾಸವೂ ಅದಕ್ಕೆ ಗೊತ್ತು. ಅದಕ್ಕೆ ಅಂದರೆ ನೀರಿಗೆ ಗೊತ್ತು. ಇಟ್ ನೋಸ್ ದ ಅಗೋನಿ ಆಫ್ ದ ಪಂಚಮ, ಹೂ ನಾಟ್ ಹ್ಯಾವಿಂಗ್ ದ ರೈಟ್ ಟು ಡ್ರಾ ಎ ಪಾಟ್ ಆಫ್ ವಾಟರ್ waits all day near the well with its empty pot until a ಶೂದ್ರ arrives. ಅಂದರೆ ಇಲ್ಲಿ ಈ ಶೂದ್ರನೊಬ್ಬ ಬರೋ ತನಕ ಹಗಲೆಲ್ಲ ತನ್ನ ಖಾಲಿ ಕೊಡದೊಂದಿಗೆ ಬಾವಿಯಲ್ಲಿ ನೀರು ಸೇದುವ ಹಕ್ಕೇ ಇಲ್ಲದ ಪಂಚಮನ ಮನೋವೇದನೆಯೂ ಕೂಡ ಅದಕ್ಕೆ ಅಂದರೆ ಆ ನೀರಿಗೆ ಗೊತ್ತು. ಇಟ್ ನೋಸ್ ದ ಹ್ಯುಮಿಲಿಯೇಷನ್ ಆಫ್ ದ ವಾಡಾ ಗರ್ಲ್ when he poured the water from a distance, falls all over and touches her. ಹಾಗೆಯೇ ಆತ ಕೇರಿಯ ಹುಡುಗಿಗೆ ದೂರದಿಂದ ನೀರು ಸುರಿದಾಗ, ಆಕೆ ಮೇಲೆಲ್ಲ ನೀರು ಚೆಲ್ಲಿದಾಗ ಆಕೆಗೆ ಆದಂಥ ವ್ಯಥೆ ಕೂಡ ಆ ನೀರಿಗೆ ಗೊತ್ತು ಅಂತ ಹೇಳ್ತಾರೆ. ಇಟ್ ನೋಸ್ ದ ರೈಟಿಯಸ್ ರೇಜ್ ಆಫ್ ಕರ್ಮಚೇದು ಸುವಾರ್ತಮ್ಮ, ಹೂ ಅಪೋಸ್ಡ್ ದ ಕಮ್ಮ ಲ್ಯಾಂಡ್ಲಾರ್ಡ್ಸ್ ವಿತ್ ಹರ್ ವಾಟರ್ ಪಾಟ್ when they asked her not to pollute the pond water. ಇಲ್ಲಿ ಕಮ್ಮೆಯ ಜಮೀನ್ದಾರರು ಕರ್ಮಚೇದು ಸುವಾರ್ತಮ್ಮನಿಗೆ, ಅಂದರೆ ಇದರ ವಿವರಣೆಯನ್ನು ಪೇಜ್ ನಂಬರ್ 134ರಲ್ಲಿ ಕೊಟ್ಟಿದ್ದಾರೆ. ಅದು ಯಾರು ಕರ್ಮಚೇದು ಸುವಾರ್ತಮ್ಮ, ಅದು ಏನು ನಡೀತು ಅನ್ನೋದನ್ನು ನೋಡ್ಕೊಳ್ಳಿ. ಆ ಸುವಾರ್ತಮ್ಮನಿಗೆ ಕೊಳದ ನೀರನ್ನು ಕಲುಷಿತ ಮಾಡಬೇಡ ಅಂತ ಹೇಳಿದಾಗ ಆಕೆ ತನ್ನ ಕೊಡವನ್ನು ಎತ್ತಿಕೊಂಡು ಹೋಗಿ ಅವರನ್ನು ವಿರೋಧಿಸಿದಂತಹ ಜನ್ಮಸಿದ್ಧ ಕೋಪವೂ ಕೂಡ ಅದಕ್ಕೆ ಅಂದರೆ ಆ ನೀರಿಗೆ ಗೊತ್ತು ಅಂತ ಹೇಳ್ತಾರೆ. ದ ವಾಟರ್ ಈಸ್ ವಿಟ್ನೆಸ್ ಟು ಸೆಂಚುರೀಸ್ ಆಫ್ ಸೋಷಿಯಲ್ ಇಂಜಸ್ಟಿಸ್. ಅಂದರೆ ಶತಮಾನಗಳ ಸಾಮಾಜಿಕ ಅನ್ಯಾಯಕ್ಕೆ ಈ ನೀರೇ ಸಾಕ್ಷಿಯಾಗಿದೆ. ವೆನ್ ಐ ಸಿ ವಾಟರ್ ಐ ರಿಮೆಂಬರ್ ಹೌ ಮೈ ವಾಡಾ ವಿಚ್ ವುಡ್ ಥರ್ಸ್ಟ್ ಆಲ್ ಡೇ ಫಾರ್ ಅ ಗ್ಲಾಸ್ ಆಫ್ ವಾಟರ್. ಅಂದರೆ ನನಗೆ ನೀರನ್ನು ನೋಡಿದಾಗಲೆಲ್ಲ ನನ್ನ ಕೇರಿಯ ಜನ ಒಂದು ಲೋಟ ನೀರಿಗಾಗಿ ಹೇಗೆ ಇಡೀ ದಿನ ಬಾಯಾರಿಕೆಯಿಂದ ಬಳಲಿದ್ರು ಅನ್ನೋದು ನನಗೆ ನೆನಪಾಗುತ್ತೆ. ಫಾರ್ ಅಸ್ ವಾಟರ್ ಈಸ್ ನಾಟ್ ಸಿಂಪ್ಲಿ H2O. ಫಾರ್ ಅಸ್ ವಾಟರ್ ಈಸ್ ಎ ಮೈಟಿ ಮೂವ್ಮೆಂಟ್. ಇಟ್ ಈಸ್ ದ ಮಹದ್ ಸ್ಟ್ರಗಲ್ ಅಟ್ ದ ಚಡಾರ್ ಟ್ಯಾಂಕ್. ಅಂದರೆ ನೀರು ಅನ್ನೋದು ನಮಗೆ ಕೇವಲ H2O ಅಲ್ಲ, ಅದು ಒಂದು ಮೈಟಿ ಮೂವ್ಮೆಂಟ್, ಅಂದರೆ ಬಲವಾದ ಚಳುವಳಿ, ಪ್ರಬಲವಾದಂಥ ಚಳುವಳಿ. ಚಡ್ಡಾರ್ ಕೆರೆ ಅಂಗಳದಲ್ಲಿ ನಡೆದಂಥ ಒಂದು ಮಹದ್ ಚಳುವಳಿ ಅದು. ಅ ಸಿಂಗಲ್ ಡ್ರಾಪ್ ಆಫ್ ವಾಟರ್ ಎಂಬಾಡೀಸ್ ಟಿಯರ್ಸ್ ಶೆಡ್ ಓವರ್ ಸೆವರಲ್ ಜನರೇಷನ್ಸ್. ಒಂದು ಹನಿ ನೀರು ಅನೇಕ ತಲೆಮಾರುಗಳಲ್ಲಿ ಹರಿಸಿದಂತಹ ಕಣ್ಣೀರನ್ನು ಒಳಗೊಂಡಿದೆ. ಸೊ ಇನ್ ದ ಮೆನಿ ಬ್ಯಾಟಲ್ ವಿ ಫಾಟ್ ಫಾರ್ ಎ ಸಿಂಗಲ್ ಡ್ರಾಪ್ ಆಫ್ ವಾಟರ್. ಒಂದು ಹನಿ ನೀರಿಗೋಸ್ಕರ ನಾವು
ಅನೇಕ ಯುದ್ಧಗಳಲ್ಲಿ ಹೋರಾಟ ಮಾಡಿದ್ದೇವೆ. ಸೊ ಅವರ್ ಬ್ಲಡ್ ಫ್ಲೋಡ್ ಲೈಕ್ ಸ್ಟ್ರೀಮ್ಸ್, ನಮ್ಮ ರಕ್ತದ ಪ್ರವಾಹಗಳೇ ಹರಿದಿದೆ. ಬಟ್ ವಿ ನೆವರ್ ಮ್ಯಾನೇಜ್ ಟು ವಿನ್ ಈವನ್ ಎ ಸ್ಮಾಲ್ ಪಡ್ಲ್ ಆಫ್ ವಾಟರ್. ಆದರೂ ಕೂಡ ನಮಗೆ ಒಂದು ಬೊಗಸೆ ನೀರನ್ನು ಕೂಡ ಗೆಲ್ಲೋದಕ್ಕೆ ಆಗೇ ಇಲ್ಲ ಇದುವರೆಗೂ. ವೆನ್ ಐ ಸಿ ವಾಟರ್, ನೋಡಿ ಅವರ ಜೀವನದ ಅನುಭವಗಳನ್ನು ಹೇಗೆ ಹೇಳ್ತಾ ಹೋಗ್ತಾರೆ. ವೆನ್ ಐ ಸಿ ವಾಟರ್ ಐ ರಿಮೆಂಬರ್ ಹೌ ವಿ ವೆಲ್ಕಮ್ಡ್ ಅವರ್ ವೀಕ್ಲಿ ಬಾತ್ ಆಸ್ ಇಫ್ ಇಟ್ ವಾಸ್ ಅ ವಂಡ್ರಸ್ ಫೆಸ್ಟಿವಲ್. ಅಂದರೆ ನನಗೆ ನೀರು ನೋಡದೆ ಆಗಲೆಲ್ಲ ನಾವು ಹೇಗೆ ವಾರಕ್ಕೆ ಒಂದು ದಿನದ ಸ್ನಾನವನ್ನು ಒಂದು ವಿಸ್ಮಯವಾದ ಹಬ್ಬದಂತೆ ನಾವು ಸ್ವಾಗತಿಸ್ತಾ ಇದ್ದು ಅನ್ನೋದು ನನಗೆ ನೆನಪಾಗುತ್ತೆ ಅಂತ ನೆನೆಸ್ಕೊಳ್ತಾರೆ. ವೈಲ್ ದ ಎಂಟೈರ್ ವಿಲೇಜ್ ಬೇದ್ ಲಕ್ಸುರಿಯಸ್ಲಿ ಟ್ವೈಸ್ ಅ ಡೇ. ಆದರೆ ಆ ಇಡೀ ಹಳ್ಳಿ ದಿನಕ್ಕೆ 2 ಬಾರಿ ವೈಭವವಾಗಿ ಜಳಕ ಮಾಡ್ತಾ ಇದ್ದಿದ್ದು ನನಗೆ ನೆನಪಾಗುತ್ತೆ. ವೆನ್ ಐ ಸಿ ವಾಟರ್ ಐ ರಿಮೆಂಬರ್ ಮೈ ಚೈಲ್ಡ್ಹುಡ್. ನನಗೆ ನೀರು ನೋಡಿದಾಗಲೆಲ್ಲ ನನಗೆ ನನ್ನ ಬಾಲ್ಯದ ನೆನಪಾಗುತ್ತೆ. ವೆನ್ ವಿ ವಾಕ್ಡ್ ಮೈಲ್ಸ್ to reach the big canal and carried back heavy pots with the muscles and veins in our necks straining, bursting. ನಾವು ಮೈಲ್ಗಟ್ಟಲೆ ನಡೆದು ದೊಡ್ಡ ಹಳ್ಳ ತಲುಪಿ ನಮ್ಮ ಕುತ್ತಿಗೆ ನರಗಳು ಸ್ನಾಯುಗಳು ನೋವಿನಿಂದ ಸಿಡಿದು ಹೋಗುವಷ್ಟು ಭಾರವಾದ ಗಡಿಗೆಗಳನ್ನು ಹೊತ್ಕೊಂಡು ಬರ್ತಾ ಇದ್ದಿದ್ದು ನನಗೆ ನೆನಪಾಗುತ್ತೆ. ಐ ರಿಮೆಂಬರ್ ಇಟ್ಸ್ thatched roofs aflame, the Malapalli burning to ashes for want of a pot of water. ಮಲಪಲ್ಲಿ ಅನ್ನುವಂಥ ಹಳ್ಳಿಲಿ ಒಂದು ಕೊಡ ನೀರು ಸಿಗದೆ ಹುಲ್ಲಿನ ಗುಡಿಸಲುಗಳೆಲ್ಲ ಉರಿದು ಬೂದಿಯಾಗಿದ್ದು ನನಗೆ ಇಂದಿಗೂ ನೆನಪಾಗುತ್ತೆ. ಅಂದರೆ ನೀರನ್ನು ನೆನೆಸ್ಕೊಂಡಾಗ, ನೀರನ್ನು ನೋಡಿದಾಗ ನನಗೆ ಇಷ್ಟೆಲ್ಲ ನೆನಪಾಗುತ್ತೆ. ವಾಟರ್ ಈಸ್ ನಾಟ್ ಎ ಸಿಂಪಲ್ ಥಿಂಗ್. ನೀರು ಒಂದು ಸರಳ ಅಥವಾ ಸಾಮಾನ್ಯ ವಸ್ತು ಅಲ್ಲ. ಇಟ್ ಕ್ಯಾನ್ ಗಿವ್ ಲೈಫ್ ಬಟ್ ಇಟ್ ಕ್ಯಾನ್ ಆಲ್ಸೋ ಡಿವೋಲ್ ಲೈವ್ಸ್. ಅದು ಜೀವ ನೀಡಬಲ್ಲದು, ಆದರೆ ಜೀವಗಳನ್ನು ಕೂಡ ನುಂಗಿ ಬಿಡಬಲ್ಲದು. The water that refused to quench parched throats became the killer tsunami wave that swallowed whole village after village. ಇಲ್ಲಿ ಒಣಗಿದ ಗಂಟಲನ್ನು ಅಥವಾ ಕಮರಿದ ಗಂಟಲನ್ನು ತಣಿಸಲಾರದಾಗ್ತಕ್ಕಂತಹ ನೀರು ಸುನಾಮಿ ರಕ್ಕಸ ಅಲೆಯಾಗಿ ಹಳ್ಳಿಗಳನ್ನೇ ನುಂಗಿ ಹಾಕಿದೆ ಅಂತಕ್ಕಂಥದ್ದನ್ನು ಜ್ಞಾಪಿಸ್ಕೋತಾರೆ. ದ ಪುವರ್ ಆರ್ ಬಟ್ ಪ್ಲೇ ಥಿಂಗ್ಸ್ ಇನ್ ಇಟ್ಸ್ ವಿಷಸ್ ಹ್ಯಾಂಡ್ಸ್. ಆದರೆ ಪಾಪ ಈ ಕ್ರೂರಿ ಕೈಗಳಲ್ಲಿ ಬಡಪಾಯಿಗಳು ಮಾತ್ರ ಆಟಿಕೆಗಳಾಗಿದ್ದಾರೆ. ಆಫನ್ ಇಟ್ ಟರ್ನ್ಸ್ ವಿಲೇಜಸ್ ಇನ್ ಟು ಡ್ರೈ ಡೆಸರ್ಟ್ಸ್ ಆ್ಯಂಡ್ ಸಮಟೈಮ್ಸ್ ಇಟ್ ಡ್ರೌನ್ಸ್ ದೆಮ್ ಇನ್ ಫ್ಲಡ್ಸ್. ಹಾಗಾಗಿ ಕೆಲವು ವೇಳೆ ಈ ನೀರು ಹಳ್ಳಿಗಳನ್ನು ಮರುಭೂಮಿಗಳನ್ನಾಗಿ ಮಾರ್ಪಡಿಸುತ್ತೆ, ಹಾಗೆ ಕೆಲವು ಸಲ ಪ್ರವಾಹಗಳಲ್ಲಿ ಮುಳುಗಿಸಿ ಬಿಡುತ್ತೆ. ಬಿಟ್ವೀನ್ ದ ವಿಲೇಜ್ ಆ್ಯಂಡ್ ದ ವಾಡಾ, between one state and another, this water can ignite many struggles and strife. ಈ ನೀರು ಹಳ್ಳಿ ಮತ್ತು ಕೇರಿಗಳ ನಡುವೆ, ಒಂದು ರಾಜ್ಯ ಮತ್ತೊಂದು ರಾಜ್ಯಗಳ ನಡುವೆ ಅನೇಕ ಹೋರಾಟ ಮತ್ತು ಕಚ್ಚಾಟಗಳ ಕಿಚ್ಚನ್ನು ಹತ್ತಿಸಬಲ್ಲದು. ಸೊ ಇಟ್ ಕ್ಯಾನ್ ಇಗ್ನೈಟ್ ಮೆನಿ ಸ್ಟ್ರಗಲ್ಸ್ ಅಂಡ್ ಸ್ಟ್ರೈಫ್. ಹಾಗೆ ಇಟ್ ಕ್ಯಾನ್ ಮೇಕ್ ಬ್ಲಡ್ ರನ್ ಇನ್ ಸ್ಟ್ರೀಮ್ಸ್. ಅದು ರಕ್ತವು ಪ್ರವಾಹವಾಗಿ ಹರಿಯುವಂತೆ ಮಾಡಬಲ್ಲದು. ಬಟ್ ಇಟ್ ಕ್ಯಾನ್ ಆಲ್ಸೋ ಸಿಟ್ ಇನ್ನೋಸೆಂಟ್ಲಿ ಇನ್ ಎ ಬಿಸ್ಲೇರಿ ಬಾಟಲ್. ಆದರೆ ಇಷ್ಟೆಲ್ಲ ಮಾಡಿದಂಥ ನೀರು ಮುಗ್ಧವಾಗಿ, ಅಂದರೆ ಬಿಸ್ಲೇರಿ ಶೀಸೆಲಿ ಮುಗ್ಧವಾಗಿ ಕುಳಿತುಕೊಳ್ಳಬಹುದು. ದಿಸ್ ವಾಟರ್ ಫ್ರಮ್ ಅವರ್ ವಿಲೇಜ್ ವೆಲ್ ದಟ್ ಫೋರ್ಸಸ್ ಅಸ್ ಟು ಡೂ ಮೆನಿ ಎ ಸರ್ಕಸ್ ಫಿಯೇಟ್ ನೌ ಸ್ಲೋಲಿ ಸರಪ್ಷಸ್ಲಿ ಡ್ಯಾನ್ಸಸ್ ಇಟ್ಸ್ ವೇ ಇನ್ ಟು ದ ಪೆಪ್ಸಿ ಮ್ಯಾನ್ಸ್ ಬಾಟಲ್. ಹೀಗೆ ನಮ್ಮನ್ನೆಲ್ಲ ಅನೇಕ ಸರ್ಕಸ್ ಸಾಹಸಕ್ಕೆ ದೂಡಿದಂಥ ನಮ್ಮ ಹಳ್ಳಿಯ ಬಾವಿಯ ನೀರು ಈಗ ನಿಧಾನವಾಗಿ ಸ್ಲೋಲಿ ಸರಪ್ಷಸ್ಲಿ ಮೋಸದಿಂದ ನರ್ತನ ಮಾಡ್ತಾ ಪೆಪ್ಸಿ ಮ್ಯಾನ್ಸ್ ಬಾಟಲ್ ಕಡೆಗೆ ದಾರಿ ಮಾಡಿಕೊಂಡಿದೆ. ವಿತ್ ಇಟ್ಸ್ ನ್ಯೂ ನೇಮ್ ಮಿನರಲ್ ವಾಟರ್ ಇಟ್ ಟೇಕ್ಸ್ ಟು ದ ಸ್ಕೀಸ್, ಇಟ್ ರೈಸಸ್ ಎ ಸ್ಟಾರ್ಮ್. ಹಾಗಾಗಿ ಇದು ಮಿನರಲ್ ವಾಟರ್ ಅನ್ನೋಂಥ ಹೊಸ ಹೆಸರಿನಿಂದ ಮುಗಿಲು ಎತ್ತರಕ್ಕೆ ತಗೊಂಡು ಹೋಗಿದೆ. ಹಾಗೆ ನಾವು ಈಗ ವಾಟರ್ ಈಸ್ ನೋ ಮೀನ್ ಮ್ಯಾಟರ್, ಅಂದರೆ ಈಗ ನೀರು ಅನ್ನೋದು ಸಾಮಾನ್ಯ ಅಥವಾ ಕನಿಷ್ಠ ಸಂಗತಿ ಅಲ್ಲ. ಇಟ್ ಈಸ್ ಎ ಮಲ್ಟಿನ್ಯಾಷನಲ್ ಮಾರ್ಕೆಟ್ ಕಮಾಡಿಟಿ. ಈಗ ಅದು ಬಹುರಾಷ್ಟ್ರೀಯ ಕಂಪನಿಯ ಸರಕು. ಆಸ್ ದೇ ಸೇ, ಅವರ ಪ್ರಕಾರ ವಾಟರ್ ಈಸ್ ಆಮ್ನಿಸಿಯಂಟ್, ಇಟ್ ಕಂಟೈನ್ಸ್ ದ ವರ್ಲ್ಡ್. ನೀರು ಇವಾಗ ಸರ್ವವ್ಯಾಪಿ, ಜಗತ್ತನ್ನೇ ತನ್ನೊಳಗೆ ಇಟ್ಕೊಂಡಿದೆ.
ಅಂತಕ್ಕಂಥದ್ದು ಇವರ ಅಭಿಮತ. ಇಲ್ಲಿ ವಾಟರ್ ಅಂತಕ್ಕಂಥ ಪೊಯಮ್ ಮೂಲಕ ದ ಪೊಯಟೆಸ್ ಶಿ ರೀಕಾಲ್ಸ್ ದ ಡೇಸ್ ವೆನ್ ದೇ ಸಫರ್ಡ್ ಫ್ರಮ್ ಥರ್ಸ್ಟ್. ಅಲ್ಲಿ ಪಂಚಮಾಸ್ were not allowed to draw water from the community well ಅಥವಾ community ponds. They had to wait all day long for the arrival of a Shudra. Denial of the water has led to many struggle, oppositions, movements, fights and bloodsheds in society. But water failed to quench the thirst of the poor. Many battles are fought for the want of a drop of water. Water knows the agony of Panchamas. It is the witness to the disparity and discrimination through ages. It knows the strife between village and Vada. It is not simply H2O, but a mighty movement it was. So the want of a pot of water burnt Malapalle into ashes. Thus, water can give life and even devour life. It ignited many struggles, and it can sit innocently in a Bisleri bottle. It also makes its way to Pepsi Man's bottle. The speaker suggests that water, being a natural resource, should be made available to one and all free of cost. But we have to pay heavily to MNCs to get mineral water. Thus, the humble water becomes a multinational commodity. ಸೊ ಈಗ 1 ಮಾರ್ಕ್ ಕ್ವಶನ್ಸನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸಮ್ಮರಿ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಅದಕ್ಕೆ ಲಿಂಕ್ ಕೊಡ್ತೀನಿ, ಅದರಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ. Save water, save life. Thank you.